ವಿಜಯನಗರ ಸಾಮ್ರಾಜ್ಯವು ಸತ್ಯ ಧರ್ಮಗಳ ನೆಲೆಯಾಗಿ, ನ್ಯಾಯ ನೀತಿಗಳ ತವರಾಗಿ, ಪ್ರೀತಿ ವಾತ್ಸಲ್ಯಗಳ ಶಾಂತಿ ನೆಮ್ಮದಿಯ ತಾಣವಾಗಿ ರಾರಾಜಿಸುತ್ತಿತ್ತು. ಆದರೆ ಈಗ ಇದೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಧರ್ಮ ನಶಿಸಿ ಅಧರ್ಮ ತಾಂಡವವಾಡುತ್ತಿದೆ. ಸತ್ಯ ಮರೆಯಾಗಿ ಅಸತ್ಯ ಮೆರೆಯುತ್ತಿದೆ. ನ್ಯಾಯ ನೀತಿಗಳು ದಿಕ್ಕು ತಪ್ಪಿವೆ. ಅಶಾಂತಿ ಹಿಂಸೆಗಳ ನರಕಕೂಪವಾಗಿದೆ. ಎಲ್ಲಿ ಅಧರ್ಮ, ಅನಾಚಾರ, ಅಶಾಂತಿ, ಹಿಂಸೆ, ಅನೀತಿ, ಅನ್ಯಾಯಗಳು ಇರುತ್ತವೆಯೋ ಅಲ್ಲಿ ನಾನು ನೆಲೆಸಲು ಇಚ್ಛೆ ಪಡುವುದಿಲ್ಲ. ಆದ್ದರಿಂದ ಅಧರ್ಮ, ಅನ್ಯಾಯ, ಅನೀತಿಗಳ ಕೂಪವಾಗಿರುವ ನಿನ್ನ ಸಾಮ್ರಾಜ್ಯವನ್ನು ನಾನು ತೊರೆದು ಹೋಗುತ್ತಿದ್ದೇನೆ. ಎಲ್ಲಿ ನಾನು ತೊರೆದು ಹೋಗುತ್ತಿದ್ದೇನೆ, ಎಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ, ಶಾಂತಿ ಇರುತ್ತದೆಯೋ ಅಂತಹ ಸ್ಥಳದಲ್ಲಿ ನೆಲೆಸಿ ಲೋಕ ಕಲ್ಯಾಣ ಮಾಡುತ್ತೇನೆ. ಇದೇನು ಕನಸೆ? ಅಲ್ಲ ಅಲ್ಲ, ಇದು ಸತ್ಯ. ವಿಜಯನಗರ ಸಾಮ್ರಾಜ್ಯದ ಭಾಗ್ಯಲಕ್ಷ್ಮಿಯಾದ ಭಾಗ್ಯವತಿ ದೇವಿಯು ಪ್ರತ್ಯಕ್ಷರಾಗಿ ನನ್ನ ಎದುರು ನಿಂತು ಮಾತನಾಡಿದಳು. ಇದೇನಿದು? ವಿಜಯನಗರ ಸಾಮ್ರಾಜ್ಯದ ಭಾಗ್ಯಲಕ್ಷ್ಮಿಯಾದ ಗಾಜಿನ ರೂಪದಲ್ಲಿದ್ದ ಭಾಗ್ಯವತಿಯು ಕಾಣೆಯಾದಳು. ಅಯ್ಯೋ ಅಯ್ಯೋ, ನನ್ನ ದುರ್ವಿಧಿಯೇ! ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಿದ ನಾನು ಮಾಯೆ ಮೋಹಗಳೆಂಬ ನಿದ್ರೆಯ ಮಡಿಲಲ್ಲಿ ಜಾರಿ ಕಣ್ತೆರೆದು ಪ್ರತ್ಯಕ್ಷವಾದ ದೇವಿಯನ್ನು ನೋಡದೆ ನಾನೆಂತಹ ತಪ್ಪು ಮಾಡಿಬಿಟ್ಟೆ. ಅಯ್ಯೋ ದೇವಿ, ನಾನೆಂತಹ ತಪ್ಪು ಮಾಡಿಬಿಟ್ಟೆ. ಅಮ್ಮ, ಜಗನ್ಮಾತೆ, ಜಗದೀಶ್ವರಿ, ಆದಿಶಕ್ತಿ, ನಮ್ಮ ವಿಜಯನಗರ ಸಾಮ್ರಾಜ್ಯದ ವಿಜಯಲಕ್ಷ್ಮಿಯಾಗಿ, ಸಂಪತ್ತಿನ ಸಿರಿಲಕ್ಷ್ಮಿಯಾಗಿ, ವೈಭವದ ಅಷ್ಟಲಕ್ಷ್ಮಿಯಾಗಿ ನಮ್ಮ ಸಾಮ್ರಾಜ್ಯವನ್ನು ಸಲಹುತ್ತಿದ್ದ ನೀನು ನಾನು ಮಾಡಿದ ತಪ್ಪಿನಿಂದಾಗಿ ನಮ್ಮ ಸಾಮ್ರಾಜ್ಯವನ್ನೇ ತೊರೆದು ಹೋದೆಯಾ ತಾಯಿ? ತಾಯಿ, ನಮ್ಮ ಸಾಮ್ರಾಜ್ಯವನ್ನೇ ತೊರೆದು ಹೋದೆಯಾ ತಾಯಿ? ತಾಯಿ, ಭಾಗ್ಯವಂತಿ ದೇವಿ, ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸಿ ಕಾಪಾಡು ತಾಯಿ, ಕ್ಷಮಿಸಿ ಕಾಪಾಡು. ನಮ್ಮ ಸಾಮ್ರಾಜ್ಯದ ಭಾಗ್ಯ ದೇವತೆಯಾದ ನೀನೇ ನಮ್ಮ ಸಾಮ್ರಾಜ್ಯವನ್ನು ತೊರೆದು ಹೋದ ಮೇಲೆ ರಾಜ್ಯ ಕೋಶಗಳಾದರೂ ಉಳಿಯುವುದಾದರೂ ಹೇಗೆ ತಾಯಿ? ಅಯ್ಯೋ, ವಿಜಯನಗರ ಸಾಮ್ರಾಜ್ಯ ಹದಪತನವಾಯಿತು. ಸಿರಿ ಸಂಪತ್ತು, ಭೋಗಾದಿ ಐಶ್ವರ್ಯಗಳೆಲ್ಲ ನಾಶವಾಯಿತು. ನಾನು ತಪ್ಪು ಮಾಡಿಬಿಟ್ಟೆ ತಾಯಿ, ನಾನು ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸುತ್ತಾಯೇ, ನನ್ನನ್ನು ಕ್ಷಮಿಸುತ್ತಾಯೇ. ರೊಟ್ಟಿ ತಿಂತಾ ಇದ್ಯಾ? ಇಲ್ಲ, ತಕತ್ತಾಗ ಅಂತ ಕುಣಿತಾ ಇದ್ದೀನಿ. ಅದ್ಯಾಕ್ ಮರ ಹಂಗ್ ಮಾತಾಡ್ತೀಯ? ಇನ್ನೇನ್ ಹೇಳಿ? ಅಲ್ಲ, ನಾನ್ ರೊಟ್ಟಿ ತಿಂತಿದ್ರು ಗುರಪ್ಪ ರೊಟ್ಟಿ ತಿಂತಿದ್ಯಾ ಅಂತ ಕೇಳ್ತಿದ್ಯಲ್ಲ, ಇನ್ನೇನ್ ಹೇಳಿ ಹೋಗು ನಿನ್ಗೆ. ಎಣ್ಣೆಗಾಯಿ ಪಲ್ಯದ ವಾಸನೆ ಗಮ್ಮಂತ ಮೂಗಕ್ ಬಡಿತಾ ಐತೆ. ಸಾಕ್ಲಿ, ಎಣ್ಣೆಗಾಯಿ ವಾಸನೆಗೆಲ್ಲ ಎಳ್ಕೊಂಡ್ಬಿಟ್ಟಿಯ, ಮುಗ್ದೋಗ್ತದೆ ಅಂದಂಗೆ. ನೀನೇನು ಬುತ್ತಿ ಗಿತ್ತಿ ತಂದಿಲ್ವೋ? ಇಲ್ಲ, ಮನೆ ತಕ್ ಹೋಗಿದ್ದೆ, ಅವ ಏನು ಮಾಡಿರ್ಲಿಲ್ಲ, ಅದಕ್ಕೆ ಹಂಗೆ ಬಂದ್ಬಿಟ್ಟೆ.
ನಂಗೊಂದ್ 3 ರೊಟ್ಟಿ ಕೊಡ್ಲಾ? ಅವಾಗ ನಿನ್ನ ನಂಗೆ ತಂದಿರೋ ರೊಟ್ಟಿ ಸಾಕಾಗ್ತಾ ಇಲ್ಲ, ಇವನಿಗೆ ಬೇರೆ ಕೊಡ್ಬೇಕಂತ ಬಂದ್ಬಿಟ್ಟ ದೊಡ್ಡದಾಗಿ ರೊಟ್ಟಿ ಕೇಳಕ್ಕೆ. ಆಹಾ, ನೀನ್ ಕೇಳ್ದಿರಾ ದ್ಯಾಮಣ್ಣನ್ ಏನಾದ್ರು ಕೇಳಿದ್ರೆ ರೊಟ್ಟಿನೇ ಅಲ್ಲ, ರೊಟ್ಟಿ ಬುತ್ತಿನೇ ಎತ್ತಿ ಕೈ ಕೊಟ್ಬಿಡುವ. ಅವನ್ ತಾಗ ಹೋಗ್ಬೇಕಾಯ್ತು, ಇಲ್ಗಾಕ್ ಬಂದೆ? ಬಂದಿರೋನು ಯಾಕೋ ತಡ ಮಾಡ್ಬಿಟ್ಟ, ಇನ್ನ ಬರ್ಲಿಲ್ಲ. ಆಗೋ, ನಾನ್ ಅಂದಂಗೆನೆ ಅವನ್ ಬಂದ್ಬಿಟ್ಟ. 100 ವರ್ಷ ಆಯ್ತು. ದ್ಯಾಮಣ್ಣ, ಓ ದ್ಯಾಮಣ್ಣ, ಓ ಏನ್ ಬಸ್ಯಾ? ಏನು ಬಂದೆ. ದ್ಯಾಮಣ್ಣ ಕೂತ್ಕೋ. ಅದ್ಯಾಕ್ ದ್ಯಾಮಣ್ಣ ಈಟೊಂದು ತಡವಾಗಿ ಬಂದಲ್ಲ? ಕುರಿಗಳು ಅಲ್ಲಿ ಇಲ್ಲಿ ಮೇಯ್ತಿದ್ವಲ್ಲ, ಅವನ್ನೆಲ್ಲ ಒಂದುಗೂಡಿಸಿ ಕರ್ಕೊ ಬರ್ಬೇಕಾದ್ರೆ ಒಂದು ತಡವಾಯ್ತು. ಅಷ್ಟರಿ ದ್ಯಾಮಣ್ಣ, ಹೊಟ್ಟೆ ಚುರುಗುಡ್ತಾ ಐತೆ, ಬುತ್ತಿ ಏನ್ ತಂದಿದ್ಯಾ? ಆಯ್ನ್ ಕೇಳು ಮತ್ತೆ. ನೋಡು, ಈ ಜೋಳ ರೊಟ್ಟಿ ಮಾಡ್ಸ್ಕೊ ಬಂದಿದ್ದೀನಿ, ತಗೋ. ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಮಿಕ್ಕಿದ್ ನನಗ್ ಕೊಡು. ನೋಡ್ದೇನಲ್ಲೇ ಗುರ್ರಪ್ಪ, ರೊಟ್ಟಿ ಕೇಳಿದ್ದಕ್ಕೆ ಒಳ್ಳೆ ಹಂಗ್ ಸತ್ತು ಬಿಟ್ಟೆ. ದ್ಯಾಮಣ್ಣ ನೋಡು, ರೊಟ್ಟಿ ಕೇಳಿದ್ದಕ್ಕೆ ರೊಟ್ಟಿ ಬುತ್ತಿನೇ ಕೈಗಿಟ್ಬಿಟ್ಟ. ದ್ಯಾಮಣ್ಣಂತ ಮನುಷ್ಯ ನಮ್ ಊರಾಗೆ ಇಲ್ಲ ಬಿಡು. ಕೊಟ್ರು ಒಳ್ಳೆಯವರು, ಕೊಟ್ಟಿದ್ರೆ ಕೆಟ್ಟವ್ರು ನಿಮ್ಗೆಲ್ಲ. ಹೋಗ ನಿನ್ನ ಓಳಿ ಬಿಡ್ರೋ, ಅದಕ್ಕೆ ಯಾಕೆ ನೀವಿಬ್ರು ಕಿತ್ತಾಡ್ತಾ ಇದ್ದೀರಾ ಅಲ್ವಾ? ಹಂಚು ತಿನ್ನೋದ್ರಲ್ಲಿರೋ ಸುಖ ಒಬ್ಬನೇ ತಿನ್ನೋದ್ರಲ್ಲಿ ಇರಲ್ಲ ಕಣ್ರೋ, ತಿಳ್ಕೊಳ್ಳಿ. ಯಾವತ್ತು ಮನುಷ್ಯ ತನ್ನ ಹತ್ರ ಇರೋದನ್ನ ಹಿಂದೆ ಇರೋರಿಗೆ ದಾನ ಮಾಡ್ಬೇಕು, ಆಗ್ಲೇ ದೇವರು ಮೆಚ್ಚೋದು. ನೋಡು, ಯಾವತ್ತು ಮನುಷ್ಯ ನಿಸ್ವಾರ್ಥ ಸೇವೆಯಿಂದ ದಾನ ಧರ್ಮ ಮಾಡ್ಬೇಕು, ಆಗ್ಲೇ ಭಗವಂತ ನಮ್ಮನ್ನ ಕಡೆ ಗಂಟ ಕಾಯೋದು. ನೀನ್ ಹೇಳೋದು ನಿಜಾನೇ ಬಿಡು. ರೊಟ್ಟಿ ಬಲ್ರು